ವ್ಲಾಗ್ಸ್. ಆ್ಯಂಡ್ ಇದು ಫಸ್ಟ್ ಕುಕ್ಕಿಂಗ್ ಬ್ಲಾಗ್ ಅಲ್ವಾ, ಸೊ ಏನು ಸ್ಪೆಷಲ್ ರೆಸಿಪಿ ಮಾಡ್ತೀನಿ ಅಂತ ಹೇಳಿದ್ರೆ ಮದುವೆ ಮನೇಲಿ ಮಾಡುವಂತಹ ಬಾಸುಮತಿ ಪಾಯಸ ಮಾಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗುವಂಥ ಪ್ರತಿ ಒಂದು ಐಟಮ್ ಡೀಟೇಲ್ಸ್ ಈ ಬ್ಲಾಗಲ್ಲಿ ಸಿಗುತ್ತೆ, ಬನ್ನಿ ನೋಡೋಣ. ಆ್ಯಂಡ್ ಇವಾಗ ಕೇಸರಿ ತೊಗೊಂಡಿದ್ದೀನಿ, ಬಾದಾಮಿ ತೊಗೊಂಡಿದ್ದೀನಿ, ಗೋಡಂಬಿ ತೊಗೊಂಡಿದ್ದೀನಿ, ಏಲಕ್ಕಿ ತೊಗೊಂಡಿದ್ದೀನಿ, ದ್ರಾಕ್ಷಿ ತೊಗೊಂಡಿದ್ದೀನಿ, ಹಾಗೆ ನೆನೆಸಿರೋ ಬಾಸ್ಮತಿ ರೈಸ್ ತೊಗೊಂಡಿದ್ದೀನಿ 200 ಗ್ರಾಮ್ಸು, 200 ಗ್ರಾಮ್ಸ್ ಕೋವಾ ತೊಗೊಂಡಿದ್ದೀನಿ, 200 ಗ್ರಾಮ್ಸ್ ಶುಗರ್ ತೊಗೊಂಡಿದ್ದೀನಿ, ಆ್ಯಂಡ್ ಮಿಲ್ಕ್ ಮೇಡ್ ತೊಗೊಂಡಿದ್ದೀನಿ. ಆ್ಯಂಡ್ 1 ಲೀಟರ್ ಮಿಲ್ಕ್ ಕಾಯಿಸ್ಕೊಳ್ತಾ ಇದ್ದೀನಿ. ನಾನು 1 ಲೀಟರ್ ಮಿಲ್ಕ್ ತೊಗೊಂಡಿದ್ದೀನಲ್ಲ, ಅದು ಕುಕ್ಕರ್ ಒಳಗೆ ಹಾಕ್ಬಿಟ್ಟು ಆ್ಯಂಡ್ 2 ಅವರ್ಸ್ ಮುಂಚೆ ನೆನೆಸ್ಕೊಂಡಿರುವಂತಹ ಬಾಸ್ಮತಿ ರೈಸ್ ಕೂಡ ಹಾಕ್ತಾಯಿದ್ದೀನಿ. ಮಿಕ್ಸ್ ಮಾಡಬೇಕು. ಸ್ವಲ್ಪ ಕೇಸರಿ, ಸ್ವಲ್ಪ ಅರಿಶಿನ ಪುಡಿ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ, ತಿರ್ಗಿಸ್ಕೊಳ್ಳೋಣ ಎಲ್ಲ ಹಾಕಿ. ಅದು ಸ್ವಲ್ಪ ಚೆನ್ನಾಗಿ ಬಾಯ್ಲ್ ಆದಮೇಲೆ ಒಂದು ವಿಷಲ್ ಬರ್ಸ್ಕೊಳ್ಳೋಣ. ಅಲ್ಲಿಗಂಟೆ ಸ್ವಲ್ಪ ಬಾಯ್ಲ್ ಆಗಲಿ, 1-2 ಮಿನಿಟ್ಸ್ ಬಾಯ್ಲ್ ಆಗಲಿ ಅದು ಚೆನ್ನಾಗಿ. ಇವಾಗ ಕ್ಯಾಪ್ ಹಾಕೋಣ. 2 ಮಿನಿಟ್ಸ್ ಆಗಿದೆ, ಸೊ ಇವಾಗ ಕ್ಯಾಪ್ ಹಾಕೋಣ. ಆ್ಯಂಡ್ ಇವಾಗ ಕುಕ್ಕರ್ ಕ್ಯಾಪ್ ಹಾಕಿದ್ದೀವಿ. ಆಚೆ ಏನು ಆರಬಾರ್ದು ಅಂತ ಟಿಶ್ಯೂ ಪೇಪರ್ ಹಾಕಿರೋದು. ಇವಾಗ 2 ವಿಷಲ್ ಬರ್ಸ್ಕೊಳ್ಳೋಣ. ಇವಾಗ ಟೋಟಲ್ 2 ವಿಷಲ್ಸ್ ಬಂತು. 2 ವಿಷಲ್ಸ್ ಬಂದಾದಮೇಲೆ ಆಫ್ ಮಾಡ್ಕೊಳ್ಳೋಣ ಸ್ಟವ್ನ. ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ, ಆಮೇಲೆ 2 ಸ್ಪೂನ್ಸ್ ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪ ಎಲ್ಲ ಕಾಯ್ತಾ ಇದೆ. ಆಮೇಲೆ ಡ್ರೈ ಫ್ರೂಟ್ಸ್ ಇಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಈಗ ಫಸ್ಟಿಗೆ ನಾವು ದ್ರಾಕ್ಷಿ ಹಾಕ್ತಾಯಿದ್ದೀವಿ. ನೆಕ್ಸ್ಟ್ ಗೋಡಂಬಿ ಮತ್ತು ಬಾದಾಮಿ ಎರಡು ಹಾಕೊಂಡು ಸ್ವಲ್ಪ ಹುರ್ಕೊಳ್ಳೋಣ. ನೋಡಿ ಹುರ್ಕೊತಾ ಇದ್ದೀವಿ ಇವಾಗ. ಇವಾಗ ಫ್ರೈ ಆಗಿದೆ. ಇವಾಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಇವಾಗ ಕುಕ್ಕರ್ ತಣ್ಣಗಾಗಿದೆ. ಆ್ಯಂಡ್ ಇವಾಗ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ರೈಸ್ ಇವಾಗ ಚೆನ್ನಾಗಿ ಬಂದಿದೆ, ಹಾಗೆ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಇವಾಗ 1/2 ಲೀಟರ್ ತಿರ್ಗಾ ಹಾಲು ಹಾಕ್ಕೊತಾ ಇದ್ದೀವಿ. ಹಾಲು ಹಾಕ್ಕೊಂಡು ತಿರ್ಗಾ ಸ್ವಲ್ಪ ಮಿಕ್ಸ್ ಮಾಡೋಣ, ಕುದಿಸ್ಕೊಳ್ಳೋಣ ಹಂಗೆ. ಇವಾಗ 200 ಗ್ರಾಮ್ಸು ಕೋವಾ ಹಾಕ್ಕೊತಾ ಇದ್ದೀವಿ. ಈಗ 200 ಗ್ರಾಮ್ಸು ಶುಗರ್ ಹಾಕ್ಕೊತಾ ಇದ್ದೀವಿ. ಮಿಲ್ಕ್ ಮೇಡ್ ಹಾಕ್ಕೊತಾ ಇದ್ದೀವಿ 1/2 ಟಿನ್ನು. 1 ಟಿನ್ನಲ್ಲೇ ಹಾಫ್ ಹಾಕ್ಕೊಳ್ಳಿ ಸಾಕು. ಆ್ಯಂಡ್ ಇವಾಗ ಏಲಕ್ಕಿ ಪೌಡರ್ ಹಾಕ್ಕೊತಾ ಇದ್ದೀವಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇವಾಗ ನೋಡಿ, ಇವಾಗ ಈ ಥರ ಮಿಕ್ಸ್ ಮಾಡಬೇಕು. ನೋಡಿ ಈ ಥರ ಕೋವಾದೆಲ್ಲ ಗಂಟಿದೆಯಲ್ಲ, ಅದು ಹೋಗೋವರೆಗೂ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ. ಆ್ಯಂಡ್ ಇವಾಗ 5 ಮಿನಿಟ್ಸ್ ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ಳೋಣ. 5 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳೋಣ, ಆಮೇಲೆ ಆಫ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಕುದೀಲಿ. ಇವಾಗ ನೋಡಿ ಚೆನ್ನಾಗಿ ಬಾಯ್ಲ್ ಆಗ್ತಾಯಿದೆ. ಒಂದು 2 ಮಿನಿಟ್ಸ್ ಇದೇ ಥರ ಬಾಯ್ಲ್ ಆಗಲಿ. ಆಮೇಲೆ ಡ್ರೈ ಫ್ರೂಟ್ಸ್ನ ನಾವು ಫ್ರೈ ಮಾಡ್ಕೊಂಡಿದ್ವಲ್ಲ, ಆಮೇಲೆ ಹಾಕ್ಕೊಳ್ಳೋಣ. ಇದನ್ನು ಆಫ್ ಮಾಡಿದ್ಮೇಲೆ ಹಾಕ್ಕೊಳ್ಳೋಣ. ಅಲ್ಲಿವರೆಗೂ ಇದು ಚೆನ್ನಾಗಿ ಬಾಯ್ಲ್ ಆಗಲಿ 2 ಮಿನಿಟ್ಸ್. ಇದು ಫುಲ್ಲು ಮಿಲ್ಕಲ್ಲೇ ಮಾಡಬೇಕು, ಹಾಲಲ್ಲೇ ಮಾಡಬೇಕು. ಇದು ಒಂಚೂರು ನೀರು ಏನು ಮಿಕ್ಸ್ ಮಾಡಬಾರ್ದು ಇದಕ್ಕೆ. ನೋಡಿ ಈ ಥರ ಬರುತ್ತೆ. ಈಗ ಫೈನಲಿ 2 ಸ್ಪೂನ್ಸ್ ತುಪ್ಪ ಹಾಕ್ಕೊತಾ ಇದ್ದೀವಿ ಲಾಸ್ಟಲ್ಲಿ. ಅದು ಕುದಿಬೇಕಾದ್ರೆ ಹಾಕ್ಕೊಳ್ಳಿ ಸ್ವಲ್ಪ, ಲಾಸ್ಟ್ ಮೂಮೆಂಟಲ್ಲಿ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ 2 ಮಿನಿಟ್ಸ್ ಆಗಿದೆ. ಸ್ಟವ್ ಆಫ್ ಮಾಡ್ಕೊಳ್ಳೋಣ.
ಸ್ಟವ್ ಆಫ್ ಮಾಡ್ಕೊಂಡಾದ್ಮೇಲೆ ಇವಾಗ ನಾವು ಡ್ರೈ ಫ್ರೂಟ್ಸ್ ಎಲ್ಲ ಫ್ರೈ ಮಾಡ್ಕೊಂಡಿದ್ವಲ್ಲ ತುಪ್ಪದ ಜೊತೆ ಅದನ್ನು ಹಾಕ್ಕೊಳ್ಳೋಣ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ಳೋಣ. ಇವಾಗ ಇದು ಸ್ವಲ್ಪ ಕೂಲಾಗಿ ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ತಾ ಇದ್ದೀವಿ. ಇದನ್ನ ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಬಿಟ್ಟು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ. ಇದು ಜಸ್ಟ್ 20 ಮಿನಿಟ್ಸಲ್ಲಿ ಮಾಡ್ಬೋದು. ಆ್ಯಂಡ್ ಫೈನಲಿ ಮದುವೆ ಮನೇಲಿ ಮಾಡುವಂತಹ ಬಾಸುಮತಿ ರೈಸ್ ಪಾಯಸ ರೆಡಿ. ಆ್ಯಂಡ್ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಟು ಚಂದು ಗೌಡ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.